ನಾನ್ ಜಾಸ್ತಿ ಅಳ್ತೀನಿ, ಲೈಕ್ ಫಾರ್ ಎವ್ರಿಥಿಂಗ್. ನಂಗೆ ಆಕ್ಚುಲ್ ಆಗಿ ರೀಸನೇ ಬೇಕಾಗಿಲ್ಲ ಅಳೋದಕ್ಕೆ, ಸುಮ್ನೆ ಅಳ್ತಿರ್ತೀನಿ. ಇಫ್ ಸಮಥಿಂಗ್ ಬ್ಯಾಡ್ ಹ್ಯಾಪನ್ಸ್ ಅಳ್ತೀನಿ, ದಟ್ ಈಸ್ ಓಕೆ. ಬಟ್ ಇಫ್ ಸಮಥಿಂಗ್ ಗುಡ್ ಹ್ಯಾಪನ್ಸ್ ಆಲ್ಸೋ, ಅದಕ್ಕೂ ಅಳ್ತೀನಿ ನಾನು. ಅಂಡ್ ಯಾರಾದ್ರೂ ನಂಗೆ ಸ್ವಲ್ಪ ರೂಡ್ ಆಗಿ ಮಾತಾಡ್ಬಿಟ್ರೆ ನನ್ ಕಣ್ಣಲ್ಲಿ ತುಂಬ್ಕೊಂಡ್ಬಿಟ್ಟಿರುತ್ತೆ ನೀರಲ್ಲೇ. ಅಂಡ್ ಯಾರಾದ್ರೂ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ಬಿಟ್ರೆ ಇಟ್ ಫೀಲ್ಸ್ ಲೈಕ್ ಚೋಕಿಂಗ್. ಕಣ್ಲು ಕಟ್ಕೋಬಿಟ್ಟು ಇನ್ನೇನ್ ಕಣ್ಣೀರ್ ಬರಕ್ ಕಾಯ್ತಾ ಇರುತ್ತೆ. ಅಂಡ್ ಯಾವ್ದೋ ಆರ್ಗ್ಯುಮೆಂಟ್ ಅಲ್ಲಿ ಇರ್ತೀನಿ ಅಂತ ಅನ್ಕೊಳ್ಳಿ, ಅಂಡ್ ಐ ನೀಡ್ ಟು ಎಕ್ಸ್ಪ್ಲೈನ್ ಮೈ ಸೆಲ್ಫ್, ಆಯ್ತಾ? ಅಂಡ್ ದಟ್ ಮೂಮೆಂಟ್ ಆಲ್ಸೋ ಐ ವಿಲ್ ಕ್ರೈ. ಹಾಗಂತ ನಾನ್ ವೀಕೋ ಅಥವಾ ನಾನ್ ರಾಂಗೋ ಅಂತ ಅಲ್ಲ, ನನ್ ಬಾಯಲ್ಲಿ ಮಾತ್ ಬರಕ್ ಮುಂಚೆ ನನ್ ಹಾರ್ಟ್ ರಿಯಾಕ್ಟ್ ಮಾಡ್ಬಿಟ್ಟಿರುತ್ತೆ. ಯಾರಾದ್ರೂ ನಂಗೆ ಲಾಂಗ್ ಮೆಸೇಜ್ ಕಳಿಸ್ತಾರೆ ಅನ್ಕೊಳ್ಳಿ, ಲೈಕ್ ನಾನು ಎಷ್ಟು ಒಳ್ಳೆಯವಳು, ಎಷ್ಟು ಇಂಪಾರ್ಟೆಂಟ್, ಅವ್ರಿಗೆ ಎಷ್ಟು ಮ್ಯಾಟರ್ ಆಗ್ತೀನಿ ಅಂತ, ಅದಕ್ಕೂ ಕೂಡ ನಾನು ಹೇಳ್ತೀನಿ ಗೊತ್ತಾ. ಬಿಗ್ ಥಿಂಗ್ಸ್, ಸ್ಮಾಲ್ ಥಿಂಗ್ಸ್, ಏನಾದ್ರೂ ಆಗಿರ್ಲಿ, ಎಲ್ಲದಕ್ಕೂ ಅಳು ಬರುತ್ತೆ. ಪೀಪಲ್ ಕಾಲ್ ಮೀ ಕ್ರೈ ಬೇಬಿ, ಟೂ ಎಮೋಷನಲ್ ಅಂತಾರೆ, ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾರೆ. ಬಟ್ ನಿಜ ಏನ್ ಗೊತ್ತಾ, ಐ ಕ್ರೈ ಬಿಕಾಸ್ ನಂಗೆ ಪ್ರತಿ ಒಂದು ಡೀಪ್ ಆಗಿ ಫೀಲ್ ಆಗುತ್ತೆ. ಹಾನೆಸ್ಟ್ ಆಗಿ ಪೈನ್ ಆಗುತ್ತೆ, ಖುಷಿ ಆಗುತ್ತೆ, ಅಂಡ್ ಅದೆಲ್ಲ ಕಣ್ಣೀರಾಗಿ ಕನ್ವರ್ಟ್ ಆಗುತ್ತೆ. ಹೌದು, ನನಗೆ ಈಸಿಯಾಗಿ ಹರ್ಟ್ ಆಗುತ್ತೆ, ಬಟ್ ಐ ಆಮ್ ದ ಮೋಸ್ಟ್ ಲಾಯಲ್, ಹಂಬಲ್ ಅಂಡ್ ಲವಿಂಗ್ ಪರ್ಸನ್. ಈ ಕಾಲದಲ್ಲಿ ಎಲ್ಲರೂ ಸ್ವಲ್ಪ ಟಫ್ ಆಗೇ ಇರಬೇಕು ಅಂತಾರೆ, ಬಟ್ ಐ ಚೂಸ್ ಸಾಫ್ಟ್ನೆಸ್ ಬಿಕಾಸ್ ಸೆನ್ಸಿಟಿವಿಟಿ ಇಸ್ ನಾಟ್ ಮೈ ವೀಕ್ನೆಸ್, ಇಟ್ಸ್ ಮೈ ಕ್ವೈಟ್ ಸ್ಟ್ರೆಂತ್. ಸೊ ಇಫ್ ಯು ಆರ್ ಎ ಕ್ರೈ ಬೇಬಿ, ಪ್ಲೀಸ್ ಡೋಂಟ್ ಬಿ ಅಶೇಮ್ಡ್ ಆಫ್ ಇಟ್.